ಮಹಿಳೆಯರಿಗೆ ಸೀರೆ ಕೊಟ್ಬಿಟ್ವಿ, ದೊಡ್ಡ ವಿಷಯ ಏನಲ್ಲ. ಅಂಬೇಡ್ಕರ್ ಅವರು ನಮಗೆ ದೇವರು. ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡೋ ಅಂತಹ ವಿಷಯ ಬರೋದೇ ಇಲ್ಲ, ಯಾರಿಗೂ ಅಂಥ ಧೈರ್ಯ ಸಹ ಇಲ್ಲ. ನಾನು ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಚುನಾವಣೆಗೆ ನಿಲ್ತೀನಾ ಇಲ್ವಾ, ನನ್ನ ಚಿಕ್ಕಬಳ್ಳಾಪುರ ಜನತೆ ಜೊತೆ ನನ್ನ ಕೊನೆ ಉಸಿರವರೆಗೂ ಇರ್ತೀನಿ. ಸರ್, ಇವತ್ತು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ದಿನ, ನನ್ನ ನೆನಪಿನಲ್ಲಿ ಉಳಿದೋಗೋವಂಥ ದಿನ. ಯೂಶ್ವಲಿ ನಾವು ಭಗತ್ ಸಿಂಗ್ ಚಾರಿಟಬಲ್ ಹೆಸರಿನಲ್ಲಿ ನಾವು ಹಣ ಕೊಟ್ಟು ನಾವು ಕಷ್ಟ ಬಿದ್ದಿದ್ದ ಹಣದಿಂದ ಒಂದಷ್ಟು ಸಮಾಜ ಸೇವೆ ಮಾಡೋದಂಥದ್ದು ಇತ್ತು. ಅದರಿಂದ ಸ್ಫೂರ್ತಿ ಪಡೆದು ನನ್ನನ್ನು ಮುಂದೆ ಇಟ್ಕೊಂಡು ಇವತ್ತೇನು ಕೆಲಸ ನಡೆದಿದೆ ಇದರಲ್ಲಿ ಸಿಂಹಪಾಲು ಈ ಗ್ರಾಮದ ಯುವಕರಾದ ಅರವಿಂದ್ ಅವರು, ಶಿವು ಅವರು ಮತ್ತು ಶಶಿ ಅವರು ಮೂವರು ನಿಂತ್ಕೊಂಡು ಇಡೀ ಯುವಕ ಸಮಾಜನ ಮತ್ತು ದೊಡ್ಡವ್ರನ್ನ ಎಲ್ಲರನ್ನೂ ಜೊತೆ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿರೋವಂಥದ್ದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸೇರಿಸೋಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ. ನೋಡಿ, ಶಿಕ್ಷಣದಿಂದ ಮಾತ್ರ ಈ ನನ್ನ ದೇಶ ಬದಲಾವಣೆ ಆಗುತ್ತೆ ಅಂತ ನಂಬಿರೋವಂಥ ಜನ ನಾವು. ಶಿಕ್ಷಣದಿಂದನೇ ಇವತ್ತೇನಾದರೂ ನಾವು ಬದಲಾವಣೆ ಆಗಿರೋಕ್ಕೆ ಸಾಧ್ಯ. ಶಿಕ್ಷಣ ಮಾತ್ರ ನಮ್ಮ ಬಡತನವನ್ನು ಮೆಟ್ಟಿ ನಿಲ್ಲುವಂಥ ಆಯುಧ ಅಂತ ಮೊದಲಿಂದ ಇತಿಹಾಸ ಕೂಡ ಹೇಳ್ಕೊಂಬಂದಿದೆ. ದಯವಿಟ್ಟು ಮಕ್ಕಳೇ, ನಿಮ್ಗೇನು ಇವತ್ತು ಈ ಸಮಾಜ ನಿಮ್ಗೇನು ನಿಂತ್ಕೊಂಡು ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರ್ಬೋದು ಅಥವಾ ಇನ್ನೇನೇ ಇರ್ಬೋದು, ನಿಮ್ಮ ಜೊತೆ ನಿಂತಿದೆ ಅಂತಂದರೆ ನಿಮ್ಮ ಬದುಕುಗಳು ಹಸನಾಗಬೇಕು ಅನ್ನೋದೊಂದೇ ನಮ್ಮದು ಉದ್ದೇಶ. ನಿಮ್ಮ ಬದುಕು ಹಸನಾಗಬೇಕಂದ್ರೆ ಬೇರೆ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಚೆನ್ನಾಗಿ ಓದಿದ್ರೆ ಸರಸ್ವತಿ ಒಲಿದ್ರೆ ಲಕ್ಷ್ಮಿ ಒಲಿತಾಳೆ, ಲಕ್ಷ್ಮಿ ಒಲಿದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರ್ತದೆ, ನಮ್ಮ ಊರು ಚೆನ್ನಾಗಿರ್ತದೆ, ನನ್ನ ದೇಶ ಚೆನ್ನಾಗಿರ್ತದೆ. ದಯವಿಟ್ಟು ಓದಿ. ಸರ್, ಇದು ಮಹಿಳೆಯರಿಗೆ ಸೀರೆ ಕೊಡೋದು ನಾವು ಅವರಿಗೆ ಗೌರವ ಸೂಚಿಸುವಂಥ ಒಂದು ಕೆಲಸ. ಮಹಿಳೆಯರಿಗೆ ಸೀರೆ ಕೊಟ್ಬಿಟ್ವಿ, ದೊಡ್ಡ ವಿಷಯ ಏನಲ್ಲ. ಆದರೆ ಅವರು ಮಾಡ್ತಾ ಇರೋಂತಹ ಕೆಲಸ, ಅವರು ಸಮಾಜದ ಜೊತೆ ನಿಂತ್ಕೊಂಡು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಹಗಲು ರಾತ್ರಿ ಟೈಮಿಂಗ್ಸ್ ನೋಡಿದಿರ ನಮ್ಮ ಹಳ್ಳಿ ಭಾಗದ ಜನ ಜೊತೆ ನಿಂತಿರೋವ್ರ ಜೊತೆಗೆ ನಾವು ಒಂದು ಧನ್ಯವಾದ ಹೇಳೋವಂತಹ ಕೆಲಸ ಮಾಡಿದ್ದೀವಿ. ಅದರ ಜೊತೆಗೆ ನಿಜಕ್ಕೂ ಸಹ ಶ್ರೀರಾಮ್ಪುರದಲ್ಲಿ ತುಂಬ ಜನ ಬಡ ವೃದ್ಧರಿದ್ದಾರೆ. ಚಳಿ ಭೀಕರವಾಗಿದೆ ಈ ಸಲ. ಅವರ ಜೊತೆ ಒಂದು ಸಣ್ಣ ಸಹಾಯ ಆಗ್ಬೋದಾ, ಅಳಿಲು ಸೇವೆ ಆಗ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚಳಿ ಇಂದ ಒಂದು ರಕ್ಷಣೆ ಕೊಡುವಂತಹ ಒಂದು ಸಣ್ಣ ಕೆಲಸವನ್ನು ನಾವು ವೃದ್ಧರ ಜೊತೆ ನಿಂತ್ಕೊಂಡು ಮಾಡಿದ್ದೀವಿ. ಸರ್, ಈಗ ಸಂದೀಪ್ ರೆಡ್ಡಿ ಅವರು ಎಲ್ಲೇ ಹೋದರೂ ಮುಂದಿನ ಚುನಾವಣೆಗೆ ಕ್ಯಾಂಡಿಡೇಟ್ ಅನ್ನೋ ಮಾತು ಕೇಳಿಬರ್ತಿದೆ. ಇಲ್ಲಿ ಕೂಡ ಒಬ್ಬರು ಚುನಾವಣೆಗೆ ಕ್ಯಾಂಡಿಡೇಟ್ ಏನು ಅಂತ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಾದರೆ ಹೇಳ್ತೀನಿ. ಸರ್, ನಾನು ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಿಲ್ಲ. ಫಸ್ಟು ನನಗೆ ಸಮಾಜ ತುಂಬ ಕೊಟ್ಟಿದೆ. ಸಮಾಜಕ್ಕೆ ವಾಪಸ್ ಕೊಡೋವಂತಹ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ವಿ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ, ನನಗೆ ಮತ್ತು ಪ್ರತಿಯೊಬ್ಬರಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ, ಚುನಾವಣೆಯಲ್ಲಿ ಮತ ಕೊಡುವಂತಹ ಮತ್ತು ಯಾರ್ದಾದ್ರೂ ಪರವಾಗಿ ಕೆಲಸ ಮಾಡುವಂತಹ ಒಂದು ಸಂವಿಧಾನವನ್ನು, ಒಂದು ಹಕ್ಕನ್ನು, ಒಂದು ಕರ್ತವ್ಯವನ್ನು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ನಾನು ಚುನಾವಣೆಗೆ ನಿಲ್ತೀನಾ ಇಲ್ವಾ ಅದು ಇಲ್ಲಿ ಪ್ರಶ್ನೆ ಅಲ್ಲ. ನನ್ನ ಜನಗಳ ಜೊತೆ ಅಂತೂ ಚಿಕ್ಕಬಳ್ಳಾಪುರ ನನ್ನ ಕರ್ಮಭೂಮಿ. ನಾನು ಚುನಾವಣೆಯಲ್ಲಿರ್ಬೋದು, ಇನ್ನೊಂದಿರ್ಬೋದು, ಏನೇ ಇರ್ಬೋದು, ನನ್ನ ಚಿಕ್ಕಬಳ್ಳಾಪುರ ಜನತೆ ಜೊತೆ ನನ್ನ ಕೊನೆ ಉಸಿರವರೆಗೂ ಇರ್ತೀನಿ. ಹೇಳ್ತಿದ್ದೆ, ಅಮಿತ್ ಶಾ ಅವರ ಹೇಳಿಕೆಯನ್ನು, ಅವರು ಮಾತಾಡಿರುವಂತಹ ವಿಡಿಯೋವನ್ನು ತಿರುಚಲಾಗಿದೆ. ಅವರ ಪೂರ್ಣ ಸಂಭಾಷಣೆಯನ್ನು ವಿಡಿಯೋಗಳಲ್ಲಿ ತೋರಿಸ್ದಿರ ಏನು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಇವತ್ತು ಅವರ ಎಷ್ಟು ಮಾತ್ರ ಬೇರೆ ಒಂದು ಉದಾಹರಣೆ ಕೊಟ್ಟಂತಹ ಸಂದರ್ಭದಲ್ಲಿ ಅಷ್ಟು ಮಾತ್ರ ಆ ವಿಡಿಯೋನ ಕತ್ತರಿಸಿ ಎಡಿಟ್ ಮಾಡಿ ಜನಗಳಿಗೆ ತಪ್ಪು ಸಂದೇಶ ಕೊಡುವಂತಹ, ದಲಿತರ ಮತ್ತು ಶೋಷಿತರ ಮನದಲ್ಲಿ, ಮುಗ್ಧರ ಮನದಲ್ಲಿ ವಿಷ ತುಂಬುವಂತಹ ಕೆಲಸವನ್ನು ಬೇರೆ ಪಕ್ಷಗಳು ಸತತವಾಗಿ ಮಾಡ್ಕೊಂಡ್ಬರ್ತಿದೆ. ರಾಜಕೀಯವಾಗಿ ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನನ್ನ BJP ಪಕ್ಷಕ್ಕೆ, ನನ್ನ BJP ಪಕ್ಷದ ನೇತಾರರಿಗೆ ಗೊತ್ತಿದೆ. ಅದರ ಮುಖಾಂತರ ಕೆಲಸ ಮಾಡ್ತೀವಿ. ಇಡೀ BJP ಪಕ್ಷ ಯಾವತ್ತೂ ಸಹ, ಇಡೀ ದೇಶ ಯಾವತ್ತೂ ಸಹ ಈ ಅಂಬೇಡ್ಕರ್ ಅವರ ಋಣದಲ್ಲಿದೆ. ನಮಗೆ ಅದರ ಮನವರಿಕೆ ಇದೆ. ಅಂಬೇಡ್ಕರ್ ಅವರು ನಮಗೆ ದೇವರು. ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡೋ ಅಂತಹ ವಿಷಯ ಬರೋದೇ ಇಲ್ಲ, ಯಾರಿಗೂ ಅಂಥ ಧೈರ್ಯ ಸಹ ಇಲ್ಲ.